ಸಹೋದರಿ ಶ್ರುತಕೀರ್ತಿ, ನೀನು ನಮ್ಮ ಸೀತೆಯನ್ನು ಕಂಡಿದೆಯಾ? ಇಲ್ಲ ಮಾಂಡವಿ, ಅವಳನ್ನು ಕಾಣಬೇಕು ಎಂದೇ ಹೊರಟೆ. ಆದರೆ ಏನಾಯಿತು ಶ್ರುತಕೀರ್ತಿ? ನನ್ನ ಪತಿಯು ಸೀತೆಯನ್ನು ಕಾಣುವುದು ಬೇಡ, ಅವಳಿಗಾಗಿ ಪ್ರಾರ್ಥಿಸು ಎಂದರು. ಅದಕ್ಕಾಗಿ ನಾನು ಇಲ್ಲಿಗೆ ಬಂದೆ. ಇದು ವಿಚಿತ್ರವಾಗಿದೆ. ವಿಚಿತ್ರವೇ? ಏನದು ವಿಚಿತ್ರ ಮಾಂಡವಿ? ನನ್ನ ಪತಿಯು ಕೂಡ ಸೀತೆಯ ಬಳಿಗೆ ಹೋಗುತ್ತೇನೆ ಎಂದಾಗ ಬೇಡವೆಂದರು. ಅವಳ ಶ್ರೇಯಸ್ಸಿಗಾಗಿ ಪ್ರಾರ್ಥನೆ ಮಾಡು ಎಂದು ಹೇಳಿದರು. ಅದಕ್ಕೆ ನಾನು ಇಲ್ಲಿಗೆ ಬಂದೆ. ಹೌದೇ? ಇದು ನಿಜವಾಗಿಯೂ ವಿಚಿತ್ರವಾಗೇ ಇದೆ. ಇವರಿಬ್ಬರು ನಾವು ಸೀತೆಯನ್ನು ಕಾಣುವುದು ಬೇಡ ಎಂದು ಏಕೆ ಹೇಳಿದರು? ಇದಕ್ಕೇನಾದರೂ ಕಾರಣವಿರಬಹುದೇ ಮಾಂಡವಿ? ಶ್ರುತಕೀರ್ತಿ, ಸೀತೆಯು ತನ್ನ ಬಯಕೆಯಂತೆ ಋಷ್ಯಾಶ್ರಮಕ್ಕೆ ಹೋಗುತ್ತಿರುವ ವಿಷಯವನ್ನು ನನ್ನ ಪತಿ ಹೇಳಿದರು. ಗರ್ಭಿಣಿಯಾದ ಅವಳ ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸು ಎಂದು ಹೇಳಿದ್ದರೆ ಅದು ಉಚಿತವಾಗಿಯೇ ಇದೆ. ಅದೇನೋ ಸರಿ, ಆದರೆ ಅವಳು ಹೊರಡುವ ಮುನ್ನ ಅವಳಿಗೆ ಶುಭ ಹಾರೈಸಿ ಕಳಿಸಿಕೊಡಬಹುದಾಗಿತ್ತು. ಅದರಿಂದ ಯಾವ ಹಾನಿಯಾಗುತ್ತಿತ್ತು? ಹೌದು, ಅದು ನಿಜ. ಅವಳಿಗೆ ಶುಭ ಕೋರುವ ಬದಲು ಅವಳಿಗಾಗಿ ಪ್ರಾರ್ಥನೆ ಮಾಡು ಎಂದು ಏಕೆ ಹೇಳಿದರು? ನನಗೂ ಅರ್ಥವಾಗುತ್ತಿಲ್ಲ ಮಾಂಡವಿ. ಏನಾಯಿತು ಸ್ವಾಮಿ? ಏಕೆ ಸುಮ್ಮನೆ ಕುಳಿತು ಬಿಟ್ಟಿರಿ? ಏನು ಮಾತನಾಡುತ್ತಿಲ್ಲ? ಊರ್ಮಿಳೆ, ಸಹೋದರನ ಆದೇಶದಂತೆ ನಾನು ಅತ್ತಿಗೆಯನ್ನು ಗಂಗಾ ತೀರದ ಋಷ್ಯಾಶ್ರಮಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇನೆ. ಅಂದರೆ ಋಷಿ ಆಶ್ರಮಗಳನ್ನು ಸಂದರ್ಶಿಸಬೇಕೆಂಬ ಸೀತೆಯ ಬಯಕೆ ಈಡೇರುತ್ತಿದೆ? ಬಯಕೆ ಏನೋ ಈಡೇರುತ್ತಿದೆ, ಆದರೆ ಏನಾಯಿತು ಸ್ವಾಮಿ? ನಿಮ್ಮ ಮುಖದಲ್ಲಿ ಯಾವುದೋ ನೋವು ಕಾಣುತ್ತಿದೆ. ಇಲ್ಲವಲ್ಲ, ಅತ್ತಿಗೆಯನ್ನು ನಾನು ಕರೆದುಕೊಂಡು ಹೋಗುತ್ತಿರುವ ವಿಷಯವನ್ನು ನಿನಗೆ ಹೇಳಿದೆ ಅಷ್ಟೇ. ಬೇರೆ ಏನೂ ಇಲ್ಲವೇ? ಇಲ್ಲ, ಬೇರೆ ಏನಿರಲು ಸಾಧ್ಯ? ಹಾಗಾದರೆ ಸರಿ ಸ್ವಾಮಿ, ನಾನೊಂದು ಕೋರಿಕೆಯನ್ನು ಕೇಳಲೆ? ಯಾವ ಕೋರಿಕೆ? ನಿಮ್ಮಿಂದ ನಾನು ನಿಮ್ಮ ವನವಾಸದ ಅನುಭವಗಳನ್ನೆಲ್ಲ ಕೇಳಿದೆ. ಸರಿ, ಅದಕ್ಕೇನು? ಆಗ ನೀವು ಋಷ್ಯಾಶ್ರಮಗಳು, ಅವರ ಮಹಿಮೆಗಳು, ಅವರ ಉಪದೇಶಗಳನ್ನೆಲ್ಲ ಹೇಳಿದಿರಿ. ಹೌದು, ಹೇಳಿದೆ. ಅದನ್ನೆಲ್ಲ ಕೇಳಿದ ಮೇಲೆ ನನ್ನ ಮನಸ್ಸಿನಲ್ಲೂ ಒಂದು ಅಪೇಕ್ಷೆ ಉಂಟಾಗಿದೆ. ಯಾವ ಅಪೇಕ್ಷೆ? ನಾನು ಒಮ್ಮೆ ಋಷ್ಯಾಶ್ರಮಗಳನ್ನು ನೋಡಬೇಕೆಂಬ ಅಪೇಕ್ಷೆ. ಅದಕ್ಕೇನು? ನಾನೇ ಕರೆದುಕೊಂಡು ಹೋಗಿ ಬರುತ್ತೇನೆ ಎಂದು ಹೇಳಿದೆನಲ್ಲ, ಎಂದಾದರೂ ಹೋಗಿ ಬಂದರಾಯಿತು. ಹಿಂದೆ ಹೋಗಿ ಬಂದರೆ ಏನಾಗುತ್ತದೆ? ಏನು, ಹಿಂದೆ ಹೋಗಬೇಕೆ? ಹೌದು ಸ್ವಾಮಿ, ಹೇಗಿದ್ದರೂ ನೀವು ಸೀತೆಯನ್ನು ತಪೋವನಗಳ ಸಂದರ್ಶನಕ್ಕೆ ಕರೆದುಕೊಂಡು ಹೋಗುತ್ತಿರುವಿರಿ. ನಾನು ಅವಳ ಜೊತೆ ಬಂದರೆ ಯಾವ ತೊಂದರೆಯಾಗುತ್ತದೆ? ನಿರಾಯಾಸವಾಗಿ ನನ್ನ ಅಪೇಕ್ಷೆಯೂ ಈಡೇರುತ್ತದೆ. ಇಲ್ಲ ಇಲ್ಲ, ಅದು ಸಾಧ್ಯವಿಲ್ಲ. ನೀನು ನನ್ನೊಂದಿಗೆ ಬರುವಂತಿಲ್ಲ. ಯೋಚನೆ ಮಾಡಿ ಸ್ವಾಮಿ, ಸೀತೆ ಗರ್ಭಿಣಿ. ನಾನು ಅವಳ ಜೊತೆ ಇದ್ದರೆ ಅವಳ ಯೋಗಕ್ಷೇಮವನ್ನು ನೋಡಿಕೊಳ್ಳಬಹುದು. ದಯವಿಟ್ಟು ನನ್ನನ್ನು ಕರೆದುಕೊಂಡು ಹೋಗಿ. ಇಲ್ಲ ಊರ್ಮಿಳೆ, ಅದು ಸಾಧ್ಯವಿಲ್ಲ. ಅಮಾತ್ಯ ಸುಮಂತ್ರರು ರಥ ನಡೆಸಬೇಕು. ನಾನು ಅತ್ತಿಗೆ ಮಾತ್ರ ಹೋಗಬೇಕು, ಬೇರೆ ಯಾರು ಹೋಗುವಂತಿಲ್ಲ. ಹಾಗೆಂದು ರಾಜಾಜ್ಞೆಯಾಗಿದೆಯೇ? ನಾನು ಜೊತೆಯಲ್ಲಿ ಬಂದರೆ ಯಾವ ತೊಂದರೆಯಾಗುತ್ತದೆ? ಊರ್ಮಿಳೆ, ನನ್ನನ್ನು ಅರ್ಥ ಮಾಡಿಕೊ. ಬೇಡ ಬಂದರೆ ಬೇಡ, ನಾನು ನಿನ್ನನ್ನು ಕರೆದುಕೊಂಡು ಹೋಗುವಂತಿಲ್ಲ. ಊರ್ಮಿಳೆ, ನನ್ನನ್ನು ಕ್ಷಮಿಸು. ಇದಕ್ಕೆ ಕಾರಣವಿದೆ.
ಆ ಕಾರಣವೇನೆಂದು ನಿನಗೆ ಬೇಗನೆ ತಿಳಿಯುತ್ತದೆ. ಏನಾಗಿದೆ ಇವರಿಗೆ? ನಾನೇನಾದರೂ ತಪ್ಪು ಮಾತನಾಡಿದ್ದೇನೆ? ಏಕೆ ಹೀಗೆ ಕೋಪ ಮಾಡಿಕೊಂಡು ಹೊರಟು ಹೋದರು? ನನಗೆ ಇನ್ನೂ ಒಂದು ಸಂದೇಹವಿದೆ ಶ್ರುತಕೀರ್ತಿ. ಏನದು? ಸದಾ ಉಲ್ಲಾಸದಿಂದ ಇರುತ್ತಿದ್ದ ನನ್ನ ಪತಿ ಇಂದು ಮುಂಜಾನೆಯೇ ಅತ್ಯಂತ ಚಿಂತಾಕ್ರಾಂತರಾಗಿದ್ದರು. ಹೌದೇ? ನನ್ನ ಪತಿಯು ದುಃಖದಲ್ಲಿರುವಂತಿತ್ತು. ಹಾಗಾದರೆ ಅವರಿಬ್ಬರ ದುಃಖ ಚಿಂತೆಗೆ ಏನೂ ಬಲವಾದ ಕಾರಣವೇ ಇರಬೇಕು. ಅವರ ಚಿಂತೆಗೂ ಸೀತೆ ಋಷ್ಯಾಶ್ರಮಕ್ಕೆ ಹೋಗುತ್ತಿರುವುದಕ್ಕೂ ಏನಾದರೂ ಸಂಬಂಧವಿರಬಹುದೇ? ಶ್ರುತಕೀರ್ತಿ, ನಿನ್ನೆ ರಾತ್ರಿ ಏನೂ ಮಾತನಾಡಬೇಕೆಂದು ರಾಮಚಂದ್ರ ನನ್ನ ಪತಿಯನ್ನು ಕರೆಸಿಕೊಂಡರು. ನನ್ನ ಪತಿಗೂ ಅಂತಹ ಸಂದೇಶ ಬಂದಿತ್ತು. ಅವರು ಕೂಡಲೇ ಹೊರಟರು. ಅಂದರೆ ಅಲ್ಲಿ ಸೋದರರ ನಡುವೆ ಏನೋ ಮಾತುಕತೆ ನಡೆದಿರಬೇಕು. ಲಕ್ಷ್ಮಣನು ಅವರ ಜೊತೆಗೆ ಇದ್ದನೆ? ಅದನ್ನು ಊರ್ಮಿಳೆಯೇ ತಿಳಿಸಬೇಕು. ಮಾಂಡವಿ, ಏನೋ ನಡೆದಿದೆ. ಅದೇನು ಶುಭವೋ ಅಶುಭವೋ ತಿಳಿಯದು. ಮೊದಲು ಊರ್ಮಿಳೆಯನ್ನು ಕಾಣೋಣ. ಹೌದು, ಅದೇ ಸರಿಯಾದದ್ದು. ಮೊದಲು ನಮ್ಮ ಪತಿಯರು ಹೇಳಿದಂತೆ ಸೀತೆಯ ಯೋಗಕ್ಷೇಮಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸೋಣ. ಆಗಲಿ, ಮೊದಲು ಪ್ರಾರ್ಥನೆಯನ್ನು ಸಲ್ಲಿಸಿ ನಂತರ ಊರ್ಮಿಳೆಯನ್ನು ನೋಡೋಣ. ಲಕ್ಷ್ಮಣ, ಗಂಗಾ ನದಿ ತೀರಕ್ಕೆ ಹೊರಡಲು ರಥ ಸಿದ್ಧವಿದೆ. ಆಯಿತು, ನಾನು ಈಗಲೇ ಅತ್ತಿಗೆಯನ್ನು ಕರೆತರುತ್ತೇನೆ. ಲಕ್ಷ್ಮಣ, ನಿನ್ನ ಅತ್ತಿಗೆಯ ಬಯಕೆಯನ್ನು ಈಡೇರಿಸಲು ನಿನ್ನ ಅಣ್ಣನಿಂದ ಆದೇಶ ದೊರಕಿದೆ. ಸಂತೋಷ ಪಡಬೇಕಾದ ಈ ಸಂದರ್ಭದಲ್ಲಿ ನಿನ್ನಲ್ಲಿ ಯಾವುದೇ ಉತ್ಸಾಹ ಕಾಣಿಸುತ್ತಿಲ್ಲವಲ್ಲ? ಏಕೆ? ಏನಾದರೂ ಕಾರಣವಿದೆಯೇ? ಅಥವಾ ನನಗೂ ಹೇಳಬಾರದಂತಹ ಯಾವುದಾದರೂ ವಿಷಯವಿದೆಯೇ? ಸುಮಂತ್ರರೇ, ನೀವು ನಿನ್ನೆ ರಾತ್ರಿಯಿಂದ ಈವರೆಗೆ ಮಹಾರಾಜರನ್ನು ಕಾಣಲಿಲ್ಲವೇ? ಇಲ್ಲ, ನಾನು ಪ್ರಯತ್ನ ಪಟ್ಟೆ. ಆದರೆ ಅವರು ಏಕಾಂತದಲ್ಲಿರಲು ಬಯಸುತ್ತಿದ್ದಾರೆಂದು ತಿಳಿಯಿತು. ನನಗೆ ಆಶ್ಚರ್ಯವಾಯಿತು. ಮಹಾರಾಜರು ಎಂದೂ ಹೀಗೆ ವರ್ತಿಸಿರಲಿಲ್ಲ. ವಿಚಾರಿಸಿದಾಗ ನಿನ್ನೆ ರಾತ್ರಿ ಗುಪ್ತಚಾರರು ತಂದ ವಾರ್ತೆಯಿಂದ ಅವರು ಮೌನವಾಗಿರುವರೆಂದು ತಿಳಿಯಿತು. ಅದೇನಿರಬಹುದು? ಮಹಾರಾಜರ ಮನಸ್ಸಿನ ಮೇಲೆ ಅಂತಹ ಪರಿಣಾಮ ಬೀರಲು ಏನು ಕಾರಣವೆಂದು ತಿಳಿಯಲಿಲ್ಲ. ಸುಮಂತ್ರರೇ, ನಿಮ್ಮಂತಹ ಸೂಕ್ಷ್ಮ ಮತಿಗಳಿಗೂ ಮಹಾರಾಜರ ವರ್ತನೆಗೆ ಕಾರಣವೇನೆಂದು ತಿಳಿಯಲು ಸಾಧ್ಯವಾಗಲಿಲ್ಲವೇ? ಅಥವಾ ತಿಳಿದರೂ ತಿಳಿಯದವರಂತೆ ನಡೆಸುತ್ತಿರುವಿರಾ? ಲಕ್ಷ್ಮಣ, ನಾನು ಖಂಡಿತ ನಟಿಸುತ್ತಿಲ್ಲ. ಮನಸ್ಸು ಮಾಡಿದರೆ ಶೋಧನೆಯಿಂದ, ತರ್ಕ ಕಲ್ಪನೆಗಳಿಂದ ವಿಷಯವೇನೆಂದು ತಿಳಿಯುವ ಶಕ್ತಿ ನನಗಿದೆ. ಆದರೆ ಅಂತಹ ಕುತೂಹಲಕ್ಕಿಂತ ರಾಜಪರಿವಾರದವರ ಸಂತೋಷ ನನಗೆ ಬಹಳ ಮುಖ್ಯ. ಆದ್ದರಿಂದಲೇ ನಿನ್ನ ಈ ದುಃಖದ ಮುಖವನ್ನು ಕಂಡು ನನಗೆ ಕಳವಳವಾಗುತ್ತಿದೆ. ನೀನೇ ನಿನ್ನ ದುಃಖಕ್ಕೆ ಕಾರಣವೇನೆಂದು ಹೇಳಿದರೆ ಅದರ ನಿವಾರಣೆಗೆ ನಾನು ನನ್ನ ಶಕ್ತಿ ಮೀರಿ ಪ್ರಯತ್ನಿಸುತ್ತೇನೆ. ಸುಮಂತ್ರರೇ, ನಮ್ಮ ತಂದೆಯವರ ನಂತರ ನೀವೇ ನಮಗೆಲ್ಲ ಹಿರಿಯರು. ರಘುವಂಶದ ಬಗೆಗೆ ನಿಮಗಿರುವ ನಿಷ್ಠೆ, ಪ್ರಾಮಾಣಿಕತೆಗಳ ಬಗ್ಗೆ ನಾನು ಬಲ್ಲೆ. ರಾಜ್ಯಾಡಳಿತದಲ್ಲಿ ನಿಮ್ಮ ಸಲಹೆ ಸೂಚನೆಗಳಿಗೆ ನಮ್ಮ ತಂದೆಯವರಾದ ದಶರಥ ಮಹಾರಾಜರು ಹೆಚ್ಚಿನ ಮಾನ್ಯತೆ ನೀಡುತ್ತಿದ್ದರು. ನನ್ನ ಸಹೋದರ ರಾಮಚಂದ್ರನು ನಿಮಗೆ ಅದೇ ರೀತಿ ಗೌರವ ನೀಡುತ್ತಿದ್ದಾನೆ. ಆದರೆ ಇದೊಂದು ವಿಷಯದಲ್ಲಿ ಮಾತ್ರ ಅವನು ಯಾರಿಗೂ ತಿಳಿಯಬಾರದೆಂದು ಮೌನ ವಹಿಸಿರುವಂತೆ ಕಾಣುತ್ತಿದೆ. ಲಕ್ಷ್ಮಣ, ನಿನ್ನ ಮಾತುಗಳನ್ನು ಕೇಳುತ್ತಿದ್ದರೆ ಮಹಾರಾಣಿಯವರನ್ನು ಗಂಗಾ ನದಿ ತೀರಕ್ಕೆ ಕರೆದುಕೊಂಡು ಹೋಗುವುದಕ್ಕೂ ನಿನ್ನ ಈ ದುಃಖದ ಮುಖಕ್ಕೂ
ಏನೋ ಸಂಬಂಧವಿರುವಂತೆ ಅನಿಸುತ್ತಿದೆ. ಅಮಾತ್ಯರೇ, ನಿಮ್ಮ ಊಹೆ ಸರಿಯಾಗಿದೆ. ಮಹಾರಾಜರು ಅತ್ತಿಗೆಯನ್ನು ಗಂಗಾ ತೀರದ ಋಷ್ವಾಶ್ರಮದ ಬಳಿ ಬಿಟ್ಟು ಬರಲು ಆಜ್ಞೆ ಮಾಡಿದ್ದಾರೆ. ಅಂದರೆ ಮಹಾರಾಣಿಯವರನ್ನು ಮರಳಿ ಕರೆದುಕೊಂಡು ಬರುವುದಿಲ್ಲವೇ? ಇಲ್ಲ ಅಮಾತ್ಯರೇ, ಇಲ್ಲ. ನನ್ನ ಸಹೋದರ ಅತ್ತಿಗೆಯನ್ನು ತ್ಯಜಿಸಿದ್ದಾನೆ. ಲಕ್ಷ್ಮಣ, ನೀನು ಹೇಳುತ್ತಿರುವುದಾದರೂ ಏನು? ಇದಕ್ಕೆ ಕಾರಣವೇನು? ರಾಮಚಂದ್ರನ ಈ ನಿರ್ಧಾರಕ್ಕೆ ಕಾರಣವಾದರೂ ಏನು? ಹೇಳುತ್ತೇನೆ ಮಾತ್ಯರೇ, ಹೇಳುತ್ತೇನೆ. ಪ್ರಭು, ಒಬ್ಬ ಅಗಸನ ಹೆಂಡತಿ ತನ್ನ ಗಂಡನ ನಿರಾಕರಣೆಯ ನಂತರವೂ ತವರಿಗೆ ಹೋಗಿ ಬಂದಳು. ಅವಳು ಹಿಂತಿರುಗಿ ಬಂದು ಕ್ಷಮೆ ಕೇಳಿ ಗೋಳಾಡಿದರೂ ಅವನ ಮನಸ್ಸು ಕರಗಲಿಲ್ಲ. ಪರಾಶಯದಲ್ಲಿದ್ದು ಬಂದ ಹೆಂಡತಿಯನ್ನು ಮತ್ತೆ ಸ್ವೀಕರಿಸಲು ನಾನು ರಾಮಚಂದ್ರನಲ್ಲ ಎಂದ. ಸೀತೆ ತಪೋವನಕ್ಕೆ ಹೋಗಿ ಬರಬೇಕೆಂಬ ಬಯಕೆಯನ್ನು ವ್ಯಕ್ತಪಡಿಸಿದ್ದಳು. ಅದೇ ನೆಪದಲ್ಲಿ ಅವಳನ್ನು ಗಂಗಾ ತೀರದಲ್ಲಿ ಅರಣ್ಯದಲ್ಲಿ ಬಿಟ್ಟು ಬರಬೇಕು. ಇಲ್ಲವಾದರೆ ಖಡ್ಗದಿಂದ ನನ್ನ ಕೊರಳನ್ನು ಕತ್ತರಿಸಿಕೊಳ್ಳುತ್ತೇನೆ. ಅಮಾತ್ಯರೇ, ಈಗ ಹೇಳಿ, ರಾಮಚಂದ್ರ ತನ್ನ ನಿರ್ಧಾರವನ್ನು ಬದಲಿಸುವಂತೆ ಮಾಡುವ ಯಾವುದಾದರೂ ಉಪಾಯ ನಿಮ್ಮಲ್ಲಿದೆಯೇ? ಇಲ್ಲ ಲಕ್ಷ್ಮಣ, ಮಹಾರಾಜರ ನಿರ್ಧಾರವನ್ನು ಬದಲಾಯಿಸುವಂತೆ ಮಾಡುವ ಉಪಾಯ ಖಂಡಿತ ನನ್ನ ಬಳಿ ಇಲ್ಲ. ಈಗ ಉಳಿದಿರುವುದು ಅವರ ಆಜ್ಞೆಯನ್ನು ಪಾಲಿಸುವುದಷ್ಟೇ. ಈಗ ನನ್ನ ದುಃಖಕ್ಕೆ ಕಾರಣವೇನೆಂದು ಅರ್ಥವಾಯಿತೆ? ಅರ್ಥವಾಯಿತು ಲಕ್ಷ್ಮಣ, ಅರ್ಥವಾಯಿತು. ಈಗ ನನಗೂ ದುಃಖವಾಗುತ್ತಿದೆ. ಆದರೆ ರಾಜಾಜ್ಞೆಯ ಪಾಶ ನಿನ್ನಂತೆಯೇ ನನ್ನನ್ನೂ ಬಂಧಿಸಿದೆ. ಆಗಲಿ, ನಾನು ಅತ್ತಿಗೆಯನ್ನು ಕರೆತರುತ್ತೇನೆ. ಊರ್ಮಿಳೆ, ಓ ನೀವಾ? ನಾವೇ. ನಾವು ಬಂದರೂ ನಮ್ಮತ್ತ ಗಮನವೇ ಇಲ್ಲದೆ ಏನನ್ನೂ ಯೋಚಿಸುತ್ತಿರುವೆಯಲ್ಲ. ಊರ್ಮಿಳೆ, ಏಕೆ ಹೀಗೆ ಕುಳಿತಿರುವೆ? ಏನಾಯಿತು? ಅದಿರಲಿ, ಈ ದಿನ ನೀವು ನಮ್ಮ ಸೀತೆಯನ್ನು ನೋಡಿದಿರಾ? ಇಲ್ಲ, ನೀನು ನೋಡಿರಬಹುದೇನೋ ಎಂದು ಕೇಳಲು ಬಂದೆವು. ಹೌದು ಊರ್ಮಿಳೆ, ಸೀತೆಯು ತಪೋವನಕ್ಕೆ ಹೋಗುವಾಗ ನೀನಾದರೂ ಅವಳಿಗೆ ಬೀಳ್ಕೊಡಲು ಹೋದೆಯ ಎಂದು ಕೇಳಲು ಬಂದೆವು. ಇಲ್ಲ ಸೋದರಿಯರೇ, ನನಗೆ ಆ ಭಾಗ್ಯ ಸಿಗಲಿಲ್ಲ. ನಮಗೂ ಅವಳನ್ನು ಕಾಣುವುದಾಗಲಿಲ್ಲ. ಏಕೆ ಹೀಗಾಯಿತೆಂದು ಅರ್ಥವಾಗುತ್ತಿಲ್ಲ. ಸೀತೆಯ ಜೊತೆಯಲ್ಲಿ ಹೋಗಬೇಕೆಂದು ಆಸೆ ಪಟ್ಟಿದ್ದೆ. ಅದು ಸಾಧ್ಯವಾಗಲಿಲ್ಲವೆಂದು ಬೇಸರವಾಗಿದೆ. ಏನು, ನೀನು ಸೀತೆಯ ಜೊತೆಗೆ ಹೋಗಬೇಕು ಎಂದುಕೊಂಡಿದ್ದೆಯಾ? ಹೌದು. ವನವಾಸದಿಂದ ಬಂದ ಮೇಲೆ ನನ್ನ ಪತಿ ಋಷ್ಯಾಶ್ರಮದ ಬಗ್ಗೆ ಬಹಳವಾಗಿ ಹೇಳಿದರು. ಅದನ್ನು ಕೇಳಿದ ಮೇಲೆ ನನಗೂ ಒಮ್ಮೆ ಅಲ್ಲಿ ಹೋಗಿ ಬರಬೇಕೆಂದು ಅನಿಸಿತ್ತು. ಹೇಗಿದ್ದರೂ ಸೀತೆ ಹೋಗುತ್ತಿದ್ದಾಳೆ, ಅವಳ ಜೊತೆ ಹೋಗಬಹುದೆಂದುಕೊಂಡಿದ್ದೆ. ಹೌದು, ನೀನು ಹೋಗಬಹುದಿತ್ತು. ಹೌದು ಶ್ರುತಕೀರ್ತಿ, ಸೀತೆಯನ್ನು ನನ್ನ ಪತಿಯೇ ಕರೆದುಕೊಂಡು ಹೋಗುತ್ತಿರುವುದರಿಂದ ನಾನೂ ಹೋಗಬಹುದು ಎಂದು ಆಸೆ ಪಟ್ಟಿದ್ದೆ. ಅಂದರೆ ಸೀತೆಯ ಜೊತೆಗೆ ಲಕ್ಷ್ಮಣ ಹೋಗುತ್ತಾನೆ, ರಾಮನಲ್ಲ? ಹೌದು, ಹಾಗೆಂದು ರಾಮನೇ ಆದೇಶ ನೀಡಿರುವನಂತೆ. ಲಕ್ಷ್ಮಣನು ನಿನ್ನನ್ನು ಕರೆದುಕೊಂಡು ಹೋಗಲು ಏಕೆ ನಿರಾಕರಿಸಿದ? ಸಾಧ್ಯವಿಲ್ಲವೆಂದು ಕಠಿಣವಾಗಿ ಹೇಳಿ ಕೋಪಿಸಿಕೊಂಡು ಹೋದರು. ಅಂದರೆ ಎಲ್ಲ ಸಹೋದರರು ಯಾವುದೋ ಚಿಂತೆಯಿಂದ ಬಾಧೆ ಪಡುತ್ತಿದ್ದಾರೆ.
ಏನು ಎಲ್ಲಾ ಸೋದರರಿಗೂ ಚಿಂತೆಯೇ? ಹೌದು ಊರ್ಮಿಳೆ, ನನ್ನ ಪತಿ ಮಾಂಡವಿ ಪತಿ ಕೂಡ ಯಾವುದೋ ಚಿಂತೆಯಿಂದ ಮಂಕಾಗಿದ್ದರು. ಅಂತ ನೋವಿನ ಚಿಂತೆ ಏನಾದರೂ ಇದ್ದರೆ ಅವರು ನಮ್ಮೊಂದಿಗಾದರೂ ಹೇಳಿಕೊಳ್ಳಬಹುದಾಗಿತ್ತಲ್ಲ. ನನ್ನ ಪತಿ ಅದಕ್ಕೆ ಕಾರಣವಿದೆ, ಶೀಘ್ರದಲ್ಲೇ ಅದು ತಿಳಿಯುತ್ತದೆ ಎಂದು ಹೇಳಿ ಹೋದರು. ಆ ಕಾಲ ಯಾವಾಗ ಬರುತ್ತದೋ ಏನೋ, ಕಾದು ನೋಡಬೇಕಷ್ಟೆ. ಕರಮುಗಿದು ಬೇಡುತ್ತಿಹೆ ಕರುಣಿಸು ವರವಾ, ಕರಮುಗಿದು ಬೇಡುತ್ತಿಹೆ ಕರುಣಿಸು ವರವಾ, ಅನುಗಾಲವು ಪತಿ ಸಾನ್ನಿಧ್ಯವ ಬಿಟ್ಟಗಲದೆ ಇರುವ ವರವಾ, ಅನುಗಾಲವು ಪತಿ ಸಾನ್ನಿಧ್ಯವ ಬಿಟ್ಟಗಲದೆ ಇರುವ ವರವಾ, ಕರಮುಗಿದು ಬೇಡುತ್ತಿಹೆ ಕರುಣಿಸು ವರವಾ, ಪತಿ ಸೇವೆಯನು ಮಾಡುತ್ತ ಸತತ ಪತಿ ಸೌಖ್ಯವ ಬೇಡುವೆ ಅನವರತ, ಪತಿ ಸೇವೆಯನು ಮಾಡುತ್ತ ಸತತ ಪತಿ ಸೌಖ್ಯವ ಬೇಡುವೆ ಅನವರತ, ಬಾಳಲಿ ನನಗಿನ್ನಾವುದೇ ಭಾಗ್ಯವು ಪತಿ ಪ್ರೇಮಕ್ಕಿಂತ ಮಿಗಿಲೇ ಅಲ್ಲವು, ಬಾಳಲಿ ನನಗಿನ್ನಾವುದೇ ಭಾಗ್ಯವು ಪತಿ ಪ್ರೇಮಕ್ಕಿಂತ ಮಿಗಿಲೇ ಅಲ್ಲವು, ಕರಮುಗಿದು ಬೇಡುತ್ತಿಹೆ ಕರುಣಿಸು ವರವಾ, ಪತಿ ದರುಶನದೇ ಪಾವನಳಾಗುತ್ತ ಪತಿ ಪ್ರೇಮದಲ್ಲಿ ಸೌಖ್ಯವ ಕಾಣುತ್ತ, ಪತಿ ದರುಶನದಿ ಪಾವನಳಾಗುತ್ತ ಪತಿ ಪ್ರೇಮದಲ್ಲಿ ಸೌಖ್ಯವ ಕಾಣುತ್ತ, ಪತಿಯಾಶ್ರಯದಲ್ಲಿ ಸಾರ್ಥಕವಾಗುತ್ತ ಪತಿ ಸೇವೆಗೆ ಎನ್ನ ಮುಡಿಪಾಗಿಡುತ್ತ, ಪತಿಯಾಶ್ರಯದಲ್ಲಿ ಸಾರ್ಥಕವಾಗುತ್ತ ಪತಿ ಸೇವೆಗೆ ಎನ್ನ ಮುಡಿಪಾಗಿಡುತ್ತ, ಕರಮುಗಿದು ಬೇಡುತ್ತಿಹೆ ಕರುಣಿಸು ವರವಾ, ಕರಮುಗಿದು ಬೇಡುತ್ತಿಹೆ ಕರುಣಿಸು ವರವಾ, ಅನುಗಾಲವು ಪತಿ ಸಾನ್ನಿಧ್ಯವ ಬಿಟ್ಟಗಲದೆ ಇರುವ ವರವಾ, ಅನುಗಾಲವು ಪತಿ ಸಾನ್ನಿಧ್ಯವ ಬಿಟ್ಟಗಲದೆ ಇರುವ ವರವಾ, ಕರಮುಗಿದು ಬೇಡುತ್ತಿಹೆ ಕರುಣಿಸು ವರವಾ. ಅತ್ತಿಗೆ, ಲಕ್ಷ್ಮಣ, ಪ್ರಯಾಣಕ್ಕೆ ರಥ ಸಿದ್ಧವಾಗಿದೆಯೇ? ಸಿದ್ಧವಾಗಿದೆ ಅತ್ತಿಗೆ. ಸುಮಂತ್ರರು ರಥದ ಬಳಿ ಕಾಯುತ್ತಿದ್ದಾರೆ, ದಯಮಾಡಿಸಿ. ಸರಿ, ನಾವು ಹೊರಡೋಣ. ಆದರೆ ಲಕ್ಷ್ಮಣ, ನನ್ನ ಸ್ವಾಮಿಯನ್ನು ಒಂದು ಕ್ಷಣ ಕಂಡು ಅವರಿಗೆ ನಮಸ್ಕರಿಸಿ ಹೊರಡುವಷ್ಟು ವ್ಯವಧಾನವಿದೆಯೇ? ಅದು ಅದು
ರಾಜಕಾರ್ಯದ ನಿಮಿತ್ತ ಅದು ಸಾಧ್ಯವಾಗುವುದಿಲ್ಲ. ಸಹೋದರ ಅದರ ಅಗತ್ಯವಿಲ್ಲವೆಂದು ಮೊದಲೇ ಹೇಳಿದ್ದಾನೆ. ಹೌದು, ನಾನು ಮರೆತಿದ್ದೆ. ದೇವರಿಗೆ ನಮಸ್ಕರಿಸುವ ಮೂಲಕ ನನ್ನ ಸ್ವಾಮಿಗೂ ಇಲ್ಲಿಂದಲೇ ನಮಸ್ಕರಿಸುತ್ತೇನೆ. ಲಕ್ಷ್ಮಣ, ಇನ್ನು ಹೊರಡೋಣ. ಆಗಲಿ ಅತ್ತಿಗೆ. ಋಷಿ ಪತ್ನಿಯರಿಗೆ ಕೊಡಲು ಉಡುಗೊರೆಗಳನ್ನು ಸಖಿಯರು ತಂದುಕೊಟ್ಟರೆ? ಅವನೆಲ್ಲ ಈಗಾಗಲೇ ರಥದಲ್ಲಿ ಇಡಲಾಗಿದೆ. ಲಕ್ಷ್ಮಣ, ನಾನು ನಿನ್ನನ್ನು ಒಂದು ಪ್ರಶ್ನೆ ಕೇಳಲಿ? ಕೇಳಿ ಅತ್ತಿಗೆ. ಲಕ್ಷ್ಮಣ, ಏಕೋ ನಿನ್ನ ಧ್ವನಿ ಕುಸಿದು ಹೋಗಿರುವಂತಿದೆ, ನಿರುತ್ಸಾಹವಿರುವಂತೆ ಭಾಸವಾಗುತ್ತಿದೆ. ಇಲ್ಲ, ಅಂಥದ್ದೇನೂ ಇಲ್ಲ ಅತ್ತಿಗೆ. ತಡವಾಗುತ್ತಿದೆ. ಬನ್ನಿ, ರಥದ ಬಳಿಗೆ ಹೋಗೋಣ. ಹಾಗೇ ಆಗಲಿ. ರಾಮಚಂದ್ರ, ನೀನು ಯಾವ ದುಸ್ವಪ್ನವನ್ನು ಕಂಡು ಆತಂಕಪಟ್ಟಿದ್ದೆಯೋ ಆ ಕನಸು ನಿಜವೇ ಆಗಿಬಿಟ್ಟಿತು. ಸೀತೆ ಅರಣ್ಯದಲ್ಲಿದ್ದಂತೆ ಕನಸು ಕಂಡ ನೀನೇ ಅವಳನ್ನು ಅರಣ್ಯಕ್ಕೆ ಕಳಿಸುವಂತಾಯಿತು. ನಾನು ಮಾಡಿದ ಶಾಂತಿ ಹೋಮ ಫಲ ಕೊಡಲಿಲ್ಲ. ಹೌದು ಗುರುದೇವ, ಏಕೋ ಏನು ವಿಧಿ ಬಹಳ ಕ್ರೂರವಾಗಿ ವರ್ತಿಸುತ್ತಿದೆ. ಸೀತೆ ಅಗ್ನಿ ಪ್ರವೇಶ ಮಾಡಿ ಅವಳು ಪರಿಶುದ್ಧಳೆಂದು ಸಿದ್ಧವಾದ ಮೇಲೂ ನಾನು ಇಷ್ಟು ನಿರ್ದಯವಾದ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಯಿತು. ಆದರೆ ನಾನು ಏನು ಮಾಡಲಿ ಗುರುದೇವ? ಸೀತೆ ದುಃಖಕ್ಕೆ ಮರುಗಬಹುದೇ ಹೊರತು ಲೋಕಾಪವಾದವನ್ನು ನಿವಾರಿಸಿಕೊಳ್ಳಲು ನಾನು ತೆಗೆದುಕೊಂಡ ನಿರ್ಧಾರದಿಂದ ಹಿಂದೆ ಸರಿಯುವಂತಿಲ್ಲ. ರಾಮಚಂದ್ರ, ನೀನು ಸೀತೆಗೆ ಪತಿ ಮಾತ್ರವಲ್ಲ, ಈ ನಾಡಿನ ಪ್ರಭು ಕೂಡ. ನೀನು ಕೇವಲ ಪತಿಯಾಗಿದ್ದರೆ ಪ್ರಜೆಗಳ ವಿಶ್ವಾಸವನ್ನು ಕಳೆದುಕೊಳ್ಳುತ್ತೀಯ. ಪ್ರತಿಯೊಬ್ಬ ಪ್ರಜೆಯ ಮಾತಿಗೂ ಮನ್ನಣೆ ಕೊಡುವ ನಿನ್ನ ಆದರ್ಶ ದೊಡ್ಡದು. ವೈಯಕ್ತಿಕ ಸುಖ ದುಃಖಗಳನ್ನು ಮೀರಿ ಧರ್ಮದ ಪರವಾಗಿ ಯೋಚಿಸುತ್ತೀಯ ಎಂಬುದನ್ನು ನಿರೂಪಿಸಿದಂತಾಯಿತು. ಗುರುದೇವ, ನಮ್ಮ ಹಿರಿಯರು ಹೀಗೆ ನಡೆದುಕೊಂಡವರಲ್ಲವೇ? ಅವರು ಗಳಿಸಿದ ಕೀರ್ತಿಗೆ ಕಳಂಕ ಬಾರದಂತೆ ನಡೆದುಕೊಳ್ಳುವುದು ನನ್ನ ಕರ್ತವ್ಯವಲ್ಲವೇ? ನಿನ್ನ ಮಾತು ನಿಜ ರಾಮಚಂದ್ರ. ರಘುವಂಶದ ದೊರೆಗಳು ನ್ಯಾಯ, ನೀತಿ, ಧರ್ಮ, ಪ್ರಜಾಪಾಲನೆಗೆ ತಮ್ಮ ಸ್ವಂತ ಸುಖಗಳನ್ನು ತ್ಯಜಿಸಿದವರು. ಧರ್ಮದ ಅಡಿಪಾಯವೇ ತ್ಯಾಗ. ರಾಮಚಂದ್ರ, ಧೈರ್ಯವನ್ನು ತಂದುಕೋ, ಸಮಾಧಾನವನ್ನು ತಂದುಕೋ. ಯಾರನ್ನು ಬಿಡದೋ ವಿಧಿ ಬರಹ, ಲೋಕಮಾತೆಗೂ ತಪ್ಪದ ವಿರಹ. ಯಾರನ್ನು ಬಿಡದೋ ವಿಧಿ ಬರಹ, ಲೋಕಮಾತೆಗೂ ತಪ್ಪದ ವಿರಹ. ಯಾರನೋ ಬಿಡದೋ ಕ್ಷಣಕಾಲವು ಅಗಲದೆ ಪತಿಯ, ವನವಾಸದಲು ಜೊತೆಯಾದವಳು. ಕ್ಷಣಕಾಲವು ಅಗಲದೆ ಪತಿಯ, ವನವಾಸದಲು ಜೊತೆಯಾದವಳು. ಅನುಗಾಲವು ಪತಿ ಸೇವೆಯ, ಭಾಗ್ಯವೇ ತನಗೆ ಸಾಕೆಂದಳು. ಅನುಗಾಲವು ಪತಿ ಸೇವೆಯ, ಭಾಗ್ಯವೇ ತನಗೆ ಸಾಕೆಂದಳು. ಯಾರನ್ನು ಬಿಡದೋ ವಿಧಿ ಬರಹ, ಲೋಕಮಾತೆಗೂ
ತಪ್ಪದ ವಿರಹ ಯಾರನೂ ಬಿಡದೋ ವಿಧಿ ಬರಹ. ಬಂಗಾರದ ಜಿಂಕೆಯ ಆಸೆಗೆ ಅಂದು ಪತಿವಿಯೋಗದಿ ಸೀತೆಯು ನೊಂದು. ಬಂಗಾರದ ಜಿಂಕೆಯ ಆಸೆಗೆ ಅಂದು ಪತಿವಿಯೋಗದಿ ಸೀತೆಯು ನೊಂದು. ದುಷ್ಟ ರಾವಣನ ಸೆರೆಯಲಿ ಬೆಂದು. ದುಷ್ಟ ರಾವಣನ ಸೆರೆಯಲಿ ಬೆಂದು ದುಃಖವ ಕಳೆದನು ರಾಮನು ಬಂದು. ದುಃಖವ ಕಳೆದನು ರಾಮನು ಬಂದು. ಯಾರನೂ ಬಿಡದೋ ವಿಧಿ ಬರಹ ಲೋಕಮಾತೆಗೂ ತಪ್ಪದ ವಿರಹ. ಯಾರನೂ ಬಿಡದೋ ವಿಧಿ ಬರಹ. ಸಿಂಹಾಸನವ ಏರಲು ರಾಮ ಪಟ್ಟದ ರಾಣಿ ಆದಳು ಸೀತೆ. ಸಿಂಹಾಸನವ ಏರಲು ರಾಮ ಪಟ್ಟದ ರಾಣಿ ಆದಳು ಸೀತೆ. ಪತಿ ಸಾನ್ನಿಧ್ಯದಿ ನಲಿಯುತ್ತಿರಲು ರಘುವಂಶದ ಕುಡಿ ಮಡಿಲಲಿರಲು. ಪತಿ ಸಾನ್ನಿಧ್ಯದಿ ನಲಿಯುತ್ತಲಿರಲು ರಘುವಂಶದ ಕುಡಿ ಮಡಿಲಲಿರಲು. ಯಾರನೋ ಬಿಡದೋ ವಿಧಿ ಬರಹ ಲೋಕಮಾತೆಗೂ ತಪ್ಪದ ವಿರಹ. ಯಾರನೋ ಬಿಡದೋ ವಿಧಿ ಬರಹ. ಅಲ್ಪ ಜನಗಳ ಕಲ್ಪನೆ ಮಾತಿಗೆ ಶ್ರೀರಾಮನ ಧರ್ಮದ ರಾಜನೀತಿಗೆ. ಅಲ್ಪ ಜನಗಳ ಕಲ್ಪನೆ ಮಾತಿಗೆ ಶ್ರೀರಾಮನ ಧರ್ಮದ ರಾಜನೀತಿಗೆ. ಮರಳಿ ಸೀತೆಯು ಹೊರಟಳು ಕಾಡಿಗೆ. ಈ ವಿಯೋಗ ದುಃಖ ಕೊನೆಯು ಎಂದಿಗೆ. ಮರಳಿ ಸೀತೆಯು ಹೊರಟಳು ಕಾಡಿಗೆ. ಈ ವಿಯೋಗ ದುಃಖ ಕೊನೆಯು ಎಂದಿಗೆ. ಯಾರನೂ ಬಿಡದೋ ವಿಧಿ ಬರಹ ಲೋಕಮಾತೆಗೂ ತಪ್ಪದ ವಿರಹ. ಯಾರನೋ ಬಿಡದೋ ವಿಧಿ ಬರಹ. ಮಾತೆ, ಪ್ರಣಾಮಗಳು. ನಿನಗೆ ಮಂಗಳ ಉಂಟಾಗಲಿ ಪುತ್ರ. ನೀವು ಕುಶಲವೇ ಮಾತೆ? ನಿನ್ನ ಆಳ್ವಿಕೆಯಲ್ಲಿ ನನ್ನ ಕುಶಲಕ್ಕೇನು ಕೊರತೆ? ನಾನು ಕ್ಷೇಮವಾಗಿಯೇ ಇದ್ದೇನೆ. ಪ್ರಜೆಗಳೆಲ್ಲ ಕ್ಷೇಮವಾಗಿರುವುದನ್ನು ಕಂಡು ನನಗೆ ಬಹಳ ಸಂತಸವಾಗಿದೆ. ಅಷ್ಟೇ ಅಲ್ಲ ಮಾತೆ, ಸದಾ ಪ್ರಜೆಗಳ ವಿಶ್ವಾಸವನ್ನು ಉಳಿಸಿಕೊಳ್ಳುವುದು ಅಷ್ಟೇ ಮುಖ್ಯ. ಹೌದು ರಾಮ, ಅದು ಬಹಳ ಮುಖ್ಯ. ಮಾತೆ, ಪ್ರಜಾಪಾಲಕನಾದ ರಾಜ ಪ್ರತಿಯೊಬ್ಬ ಪ್ರಜೆಯ ಅಭಿಪ್ರಾಯವನ್ನು ಗೌರವಿಸುವುದು ಮುಖ್ಯವಲ್ಲವೇ? ಖಂಡಿತ, ಅದರಲ್ಲಿ ಸಂದೇಹವೇ ಇಲ್ಲ. ಪ್ರಜೆಗಳ ವಿಶ್ವಾಸವನ್ನು ಉಳಿಸಿಕೊಳ್ಳುವ ಪ್ರಯತ್ನದಲ್ಲಿ ರಾಜನಾದವನು ತನ್ನ ಸ್ವಂತ ಹಿತವನ್ನು ತ್ಯಾಗ ಮಾಡುವುದು ಅನಿವಾರ್ಯವಲ್ಲವೇ? ಅದನ್ನು ನಾನು ಹೇಳಬೇಕೆ? ಎಲ್ಲ ಧರ್ಮದ ಸೂಕ್ಷ್ಮಗಳನ್ನು ಬಲ್ಲವನು ನೀನು. ಈಗಾಗಲೇ ಆದರ್ಶ ರಾಜನೆಂಬ ಕೀರ್ತಿಯನ್ನು ಪಡೆದಿರುವೆ. ರಘುವಂಶದ ರಾಜ ಪರಂಪರೆಯನ್ನು ಸಮರ್ಥಕವಾಗಿ ಮುಂದುವರಿಸುತ್ತಿರುವವನು ನೀನು. ನಿನಗಿಂತ ಹೆಚ್ಚು ನನಗೇನು ತಿಳಿಯದು. ಮಾತೆ, ಈ ಆದರ್ಶ ಪಾಲನೆಯ ದಾರಿಯಲ್ಲಿ ನಾನು ಕಠಿಣವಾಗಿ ವರ್ತಿಸಿದರೆ ನಿಮಗೆ ಬೇಸರವಿಲ್ಲವಷ್ಟೇ?
ಎಲ್ಲಿಯಾದರೂ ಉಂಟೆ ರಾಮ? ನನ್ನ ಪುತ್ರ ರಾಜಧರ್ಮವನ್ನು ನಿಷ್ಠೆಯಿಂದ ಪಾಲಿಸುತ್ತಿರುವುದನ್ನು ಕಂಡು ಸಂತೋಷ ಪಡುವುದನ್ನು ಬಿಟ್ಟು ಬೇಸರ ಪಡುವುದುಂಟೆ? ಹಾಗಾದರೆ ಲೋಕಾಪವಾದದ ಕಾರಣವಾಗಿ ನಾನು ತೆಗೆದುಕೊಂಡ ನಿರ್ಧಾರವನ್ನು ನೀವು ಸಮ್ಮತಿಸುತ್ತಿರಲ್ಲವೇ? ಇದೇನಿದು ರಾಮ, ಇಂದು ವಿಚಿತ್ರವಾಗಿ ಮಾತನಾಡುತ್ತಿರುವೆಯಲ್ಲ? ಇಷ್ಟೊಂದು ಪೀಠಿಕೆ ಏಕೆ ಎಂದು ನನಗೆ ಅರ್ಥವಾಗುತ್ತಿಲ್ಲ. ಅದಕ್ಕೆ ಕಾರಣವಿದೆ ಮಾತೆ. ಲೋಕ ನಿಂದನೆಯನ್ನು ನಿವಾರಿಸಲು ನಾನು ಒಂದು ಕಠಿಣವಾದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಯಿತು. ಲೋಕನಿಂದನೆಯೇ? ಯಾವ ಲೋಕನಿಂದೆ? ಎಂತಹ ನಿರ್ಧಾರ? ಯಾವ ಲೋಕನಿಂದೆ? ಎಂತಹ ನಿರ್ಧಾರ? ಹೇಳುತ್ತೇನೆ ಮಾತೆ. ಪ್ರಭು, ಒಬ್ಬ ಅಗಸನ ಹೆಂಡತಿ ತನ್ನ ಗಂಡನ ನಿರಾಕರಣೆಯ ನಂತರವೂ ತವರಿಗೆ ಹೋಗಿ ಬಂದಳು. ಅವಳು ಹಿಂತಿರುಗಿ ಬಂದು ಕ್ಷಮೆ ಕೇಳಿ ಗೋಳಾಡಿದರೂ ಅವನ ಮನಸ್ಸು ಕರಗಲಿಲ್ಲ. ಪರಾಶಯದಲ್ಲಿದ್ದು ಬಂದ ಹೆಂಡತಿಯನ್ನು ಮತ್ತೆ ಸ್ವೀಕರಿಸಲು ನಾನು ರಾಮಚಂದ್ರನಲ್ಲ ಎಂದ. ಅದು ಲೋಕನಿಂದೆ ಅಲ್ಲವೇ ಮಾತೆ? ಅಲ್ಪ ಬುದ್ಧಿಯ ಅವಿವೇಕಿಯ ಮಾತನ್ನು ಲೋಕನಿಂದನೆ ಎಂದು ಭಾವಿಸಬೇಕಿಲ್ಲ ರಾಮ. ಮಾತೆ, ಇಂದು ಒಬ್ಬನ ಮಾತು ನಾಳೆ 10 ಜನರ ಮಾತಾಗುತ್ತದೆ. ಮುಂದೆ ಅದೇ ಸಾವಿರಾರು ಜನರ ಅಭಿಪ್ರಾಯವಾಗುತ್ತದೆ. ಅದಕ್ಕೆ ಮೊದಲೇ ಅದನ್ನು ನಿವಾರಿಸಬೇಕಲ್ಲವೇ? ಅದಕ್ಕೇನು ನಿರ್ಧಾರ ಮಾಡಿದೆ? ಅದಕ್ಕೆ ನಾನು ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಬರುವಂತೆ ಲಕ್ಷ್ಮಣನಿಗೆ ಆಜ್ಞಾಪಿಸಿಬಿಟ್ಟೆ. ನಾನು ಸೀತೆಯನ್ನು ತ್ಯಜಿಸಿಬಿಟ್ಟೆ ಮಾತೆ. ಏನಂದೆ? ನೀನು ಸೀತೆಯನ್ನು ತ್ಯಜಿಸಿಬಿಟ್ಟೆಯ? ಗರ್ಭಿಣಿಯಾದ ನನ್ನ ಸೊಸೆಯನ್ನು ಮತ್ತೆ ಕಾಡಿಗೆ ಅಟ್ಟಿಬಿಟ್ಟೆಯ? ಲೋಕ ನಿಂದನೆಗೆ ಹೆದರಿ ಪತಿವ್ರತೆಯಾದ ಪವಿತ್ರಳಾದ ಧರ್ಮಪತ್ನಿಯನ್ನೇ ತ್ಯಜಿಸಿಬಿಟ್ಟೆಯ? ಹೌದು ಮಾತೆ, ನಾನು ಸೀತೆಯನ್ನು ತ್ಯಾಗ ಮಾಡಿಬಿಟ್ಟೆ. ಅಯ್ಯೋ! ಸೀತೆ! ಪುತ್ರಿ ಸೀತೆ! ಜಾನಕಿ! ಮಾತೆ ಮಾತೆ ಮಾತೆ, ನೀರನ್ನು ತೆಗೆದುಕೊಂಡು ಬನ್ನಿ ಮಾತೆ. ಯಾರನ್ನು ಬಿಡದೋ ವಿಧಿ ಬರಹ, ಲೋಕಮಾತೆಗೂ ತಪ್ಪದ ವಿರಹ. ಯಾರನ್ನು ಬಿಡದೋ ವಿಧಿ ಬರಹ, ಲೋಕಮಾತೆಗೂ ತಪ್ಪದ ವಿರಹ. ಯಾರನೋ ಬಿಡದೋ ಕ್ಷಣಕಾಲವು ಅಗಲದೆ ಪತಿಯ ವನವಾಸದಳು ಜೊತೆಯಾದವಳು. ಕ್ಷಣಕಾಲವು ಅಗಲದೆ ಪತಿಯ ವನವಾಸದಳು ಜೊತೆಯಾದವಳು. ಅನುಗಾಲವು ಪತಿ ಸೇವೆಯ ಭಾಗ್ಯವೆದನಗೆ ಸಾಕೆಂದಳು. ಅನುಗಾಲವು ಲಕ್ಷ್ಮಣ, ಲಕ್ಷ್ಮಣ, ರಥವನ್ನು ನಿಲ್ಲಿಸು. ಆಗಲಿ ಅತಿ. ಅಮಾತ್ಯರೇ, ರಥವನ್ನು ನಿಲ್ಲಿಸಿ. ವಿಧಿ ಬರಹ, ಲೋಕಮಾತೆಗೂ ತಪ್ಪದ ವಿರಹ. ಯಾರನೂ ಬಿಡದೋ ವಿಧಿ ಬರಹ.
ಅಮಾತ್ಯರೇ, ಅತ್ತಿಗೆಗೆ ಆಯಾಸವಾಗಿರಬಹುದು. ಸ್ವಲ್ಪ ಹೊತ್ತು ಇಲ್ಲೇ ವಿಶ್ರಮಿಸಿಕೊಂಡು ನಂತರ ಪ್ರಯಾಣ ಬೆಳೆಸೋಣ. ಹಾಗೇ ಆಗಲಿ ರಾಜಕುಮಾರ. ಇಲ್ಲಿ ಯಾವುದಾದರೂ ಹತ್ತಿರದಲ್ಲಿ ಆಶ್ರಮವಿದೆ ಎಂದು ನೋಡುತ್ತೇನೆ. ಅಲ್ಲಿಯೇ ತಂಗಿದ್ದು ಮುಂಜಾನೆ ಗಂಗಾ ನದಿ ತೀರಕ್ಕೆ ಪ್ರಯಾಣ ಮಾಡೋಣ. ಆಗಲಿ. ಅತ್ತಿಗೆ ಆಯಾಸವಾಗಿದೆಯೇ? ವಿಶ್ರಾಂತಿ ಬೇಕೆನಿಸುತ್ತೆಯೇ? ಲಕ್ಷ್ಮಣ, ಆಯಾಸವಲ್ಲ, ಏನೋ ವಿಚಿತ್ರವಾದ ತಳಮಳವಾಗುತ್ತಿದೆ. ಅತ್ತಿಗೆ ತಳಮಳ ಪಡುವುದೇಕೆ? ಋಷ್ಯಾಶ್ರಮದಲ್ಲಿ ಋಷಿಪತ್ನಿಯರು ನಿಮಗೆ ಆರೈಕೆ ಮಾಡುತ್ತಾರೆ. ಲಕ್ಷ್ಮಣ, ಆ ಕಾರಣವಲ್ಲ, ಏನೋ ಹೇಳಲಾಗದ ಆತಂಕ. ಅಂತ ಆತಂಕವೇನು ಅತ್ತಿಗೆ? ಮಹಾರಾಣಿಯವರು ಆತಂಕ ಪಡುವ ಕಾರಣವಿಲ್ಲ. ಲಕ್ಷ್ಮಣ, ನಾವು ಹೊರಟಾಗಿನಿಂದ ಅಶುಭದ ಶಕುನಗಳಾಗುತ್ತಿವೆ. ನನ್ನ ಬಲಗಣ್ಣು ಅದರುತ್ತಿದೆ, ಮೈ ನಡುಗುತ್ತಿದೆ, ವಿಚಿತ್ರವಾದ ಸಂಕಟವಾಗುತ್ತಿದೆ. ಅತ್ತಿಗೆ, ನಾವು ನಿಮ್ಮ ಜೊತೆಯಲ್ಲಿದ್ದೇವೆ, ಭಯಪಡುವ ಕಾರಣವಿಲ್ಲ. ಲಕ್ಷ್ಮಣ, ಏಕೋ ನನಗೆ ಜಗತ್ತೇ ಶೂನ್ಯವಾಗಿರುವಂತೆ ಭಾಸವಾಗುತ್ತಿದೆ. ನಿನ್ನ ಸೋದರ ಕುಶಲವಾಗಿರುವರಲ್ಲವೇ? ನನ್ನ ಮೂವರು ಅತ್ತೆಯರು ಕ್ಷೇಮವಾಗಿರುವರಲ್ಲವೇ? ನಮ್ಮ ಪ್ರಜೆಗಳ ಕ್ಷೇಮಕ್ಕೆ ಯಾವ ಅಡ್ಡಿಯೂ ಇಲ್ಲ ತಾನೆ? ಸಹೋದರ ರಾಮಚಂದ್ರ, ಮಾತೆಯರು, ಪ್ರಜೆಗಳು ಎಲ್ಲರೂ ಕ್ಷೇಮವಾಗಿದ್ದಾರೆ ಅತ್ತಿಗೆ. ಹೌದು ಮಹಾರಾಣಿ, ಮಹಾರಾಜರ ಕ್ಷೇಮದ ಬಗ್ಗೆ ತಾವು ಆತಂಕ ಪಡುವ ಕಾರಣವಿಲ್ಲ. ಆದರೂ ಅಯೋಧ್ಯೆಯ ಎಲ್ಲರ ಕ್ಷೇಮಕ್ಕಾಗಿ, ನನ್ನ ಮನಸ್ಸಿನ ಸಮಾಧಾನಕ್ಕಾಗಿ ಆದರೂ ನಾನು ಪ್ರಾರ್ಥನೆ ಮಾಡುತ್ತೇನೆ. ನಿಮಗೆ ಸಮಾಧಾನವಾಗುವಂತಿದ್ದರೆ ನೀವು ಪ್ರಾರ್ಥನೆ ಮಾಡಿ ಅತ್ತಿಗೆ. ಅಮಾತ್ಯರು, ವಿಧಿ ಅನಾಹುತದ ಮುನ್ಸೂಚನೆಯನ್ನು ಅತ್ತಿಗೆಗೆ ನೀಡುತ್ತಿದೆ. ತನಗೆ ಸಂಕಟ ಉಂಟು ಮಾಡಿದ ಎಲ್ಲರ ಕ್ಷೇಮಕ್ಕಾಗಿ ಅತ್ತಿಗೆ ಪ್ರಾರ್ಥನೆ ಮಾಡುತ್ತಿರುವುದು ಎಂತಹ ವಿಪರ್ಯಾಸ! ಸಮಾಧಾನ ಮಾಡಿಕೋ ಲಕ್ಷ್ಮಣ. ಮಹಾರಾಣಿಯನ್ನು ಕಂಡ ನಾನು ಇಲ್ಲಿಯೇ ಯಾವುದಾದರೂ ಆಶ್ರಮವಿದೆಯೇ ಎಂದು ನೋಡಿ ಬರ್ತೇನೆ. ನೀ ಇನ್ನು ಇಲ್ಲೇ ಇರುವೆಯ? ಹೌದು ಮಾತೆ, ನೀವು ಎಚ್ಚರ ತಪ್ಪಿದಾಗಿನಿಂದ ನಾನು ನಿಮ್ಮ ಬಳಿಯೇ ಇದ್ದೆ. ರಾಮ, ಹೃದಯವೇ ಒಡೆದು ಹೋಗುವಂತಹ ಮಾತುಗಳನ್ನು ಕೇಳಿದ ಮೇಲೂ ನಾ ಇನ್ನು ಹೇಗೆ ಬದುಕಿರುವೆ ರಾಮ, ಹೇಗೆ ಬದುಕಿ? ಇಂತಹ ನಿರ್ಧಾರವನ್ನು ತೆಗೆದುಕೊಂಡು ನಾನು ತಾನೇ ಸಂತೋಷವಾಗಿರುತ್ತೇನೆ ಮಾತೆ. ನಾನು ತೀವ್ರವಾದ ಸಂಕಟದ ಊರಿಯಲ್ಲಿ ಬೆಂದು ಹೋಗುತ್ತಿದ್ದೇನೆ.
ರಾಮ, ಅಯೋಧ್ಯೆಯ ಪ್ರಜೆಗಳು ಈ ವಿಷಯವನ್ನು ಕೇಳುತ್ತಿದ್ದಂತೆ ನೋವಿನಲ್ಲಿ ನಲುಗಿ ಹೋಗುತ್ತಾರಲ್ಲ. ದಯಾಪರನಾದ ನೀನು ಇಂತಹ ನಿರ್ದಯವಾದ ನಿರ್ಧಾರವನ್ನು ಏಕೆ ಮಾಡಿದೆ? ನೀನು ನೋವನ್ನು ಅನುಭವಿಸುತ್ತ ಎಲ್ಲರನ್ನು ನೋವಿನಲ್ಲಿ ಮುಳುಗುವಂತಹ ನಿರ್ಧಾರ ಏಕೆ ಮಾಡಿದೆ ರಾಮ? ಮಾತೆ, ಅದರ ಕಾರಣವನ್ನು ನಾನು ಮೊದಲೇ ಹೇಳಿದನಲ್ಲ. ಲೋಕಾಪವಾದ ಬಂದಾಗ ಪ್ರಜೆಗಳ ನಂಬಿಕೆಯನ್ನು ಉಳಿಸಿಕೊಳ್ಳಲು ನಮ್ಮ ಸ್ವಾರ್ಥವನ್ನು ತ್ಯಜಿಸಲೇಬೇಕು, ನಮ್ಮ ಸ್ವಹಿತವನ್ನು ಕಡೆಗಣಿಸಲೇಬೇಕೆಂದು ನೀವೇ ಹೇಳಿದಿರಲ್ಲವೇ? ಹೌದು, ನಾನೇ ಹೇಳಿದೆ. ಆದರೆ ಆಗ ನೀನು ಸೀತೆಯನ್ನು ತ್ಯಜಿಸಿರುವ ವಿಷಯ ನನಗೆ ಗೊತ್ತಿರಲಿಲ್ಲವಲ್ಲ ರಾಮ, ಗೊತ್ತಿರಲಿಲ್ಲವಲ್ಲ. ನಿನ್ನ ಮಾತಿನ ಹಿಂದೆ ಇಷ್ಟೊಂದು ಘೋರವಾದ ದುಃಖವಿದೆ ಎಂದು ನನಗೆ ತಿಳಿದಿರಲಿಲ್ಲ ರಾಮ, ನನಗೆ ತಿಳಿದಿರಲಿಲ್ಲ. ನಮ್ಮ ದುಃಖ ಮುಖ್ಯವಲ್ಲ, ನಮ್ಮ ರಾಜಧರ್ಮದ ಪಾಲನೆಯೇ ಮುಖ್ಯ. ನಮ್ಮ ಪೂರ್ವಜರು ಕೂಡ ಇಂಥ ಹಲವು ದುಃಖಗಳನ್ನು ಸಹಿಸಿಕೊಂಡು ತಮ್ಮ ರಾಜಧರ್ಮವನ್ನು ಪಾಲಿಸಿದ್ದಾರಲ್ಲವೇ? ಅವರ ದಾರಿಯಲ್ಲಿ ನಾನು ನಡೆಯಬೇಕು ಮಾತೆ. ಇಂತಹ ದುಃಖಗಳಿಂದ ನಾನು ವಿಚಲಿತನಾಗುವಂತಿಲ್ಲ. ನಿಜ ರಾಮ, ನಿನ್ನ ಮಾತು ನಿಜ. ನಿನ್ನ ಆದರ್ಶಗಳನ್ನು ನಾನು ಮೆಚ್ಚುತ್ತೇನೆ, ಈ ಲೋಕ ಮೆಚ್ಚುತ್ತದೆ. ಆದರೆ ಏನು ಅರಿಯದ ನನ್ನ ಸೊಸೆಯ ಅಮಾಯಕಳಿಗೆ ಏಕೆ ಇಂತಹ ಶಿಕ್ಷೆಯನ್ನು ಕೊಟ್ಟೆ? ಯಾವ ಅಪರಾಧಕ್ಕಾಗಿ ಶಿಕ್ಷೆಯನ್ನು ಕೊಟ್ಟೆ ರಾಮ? ನಿನ್ನ ಕೈ ಹಿಡಿದು ಭಾಗ್ಯ ದೇವತೆಯಂತೆ ಈ ಅರಮನೆಗೆ ಬಂದಳಲ್ಲ, ಅದು ಅಪರಾಧವೇ? ನೀನೇ ಗತಿ, ನೀನೇ ಮತಿ ಎಂದು ನಿನ್ನನ್ನು ನಂಬಿ 14 ವರ್ಷಗಳು ವನವಾಸಕ್ಕೆ ಬಂದು ಪಡಬಾರದ ಕಷ್ಟಗಳನ್ನೆಲ್ಲ ಪಟ್ಟಳಲ್ಲ, ಅದು ಅಪರಾಧವೇ? ತಾನು ಪರಿಶುದ್ಧಳೆಂದು ನಿರೂಪಿಸಲು ಅಗ್ನಿ ಪ್ರವೇಶವನ್ನು ಮಾಡಿದಳಲ್ಲ, ಅದು ಅಪರಾಧವೇ? ಇಲ್ಲ, ನಮ್ಮ ವಂಶದ ಕುಡಿಯನ್ನು ಹೊಟ್ಟೆಯಲ್ಲಿ ಹೊತ್ತುಕೊಂಡು ಆಸೆಯಿಂದ ತಪೋವನಕ್ಕೆ ಹೊರಟಳಲ್ಲ, ಅದು ಅಪರಾಧವೇ? ಯಾವ ಅಪರಾಧಗಳಿಗೆ ಈ ಶಿಕ್ಷೆಯನ್ನು ನೀಡಿದೆ ರಾಮ? ಶಿಕ್ಷೆಯನ್ನು ನೀಡಿದೆ. ಮಾತೆ, ದಯವಿಟ್ಟು ಸಮಾಧಾನ ಮಾಡಿಕೊಳ್ಳಿ. ಸಮಾಧಾನವೇ? ನನ್ನ ಸೊಸೆಯನ್ನು ಕಾಡು ಪಾಲು ಮಾಡಿದ ಮೇಲೆ ನನಗೆಂತಹ ಸಮಾಧಾನ ರಾಮ? ನನಗೆ ಎಂತ ಮಾತೆ, ವಾಲ್ಮೀಕಿ ಮಹರ್ಷಿಗಳ ಆಶ್ರಮದ ಬಳಿಗೆ ಸೀತೆಯನ್ನು ಬಿಟ್ಟು ಬರುವಂತೆ ನಾನು ಲಕ್ಷ್ಮಣನಿಗೆ ಹೇಳಿದ್ದೇನೆ. ಅವಳಿಗೆ ಖಂಡಿತವಾಗ್ಲೂ ಮುನಿಗಳ ಆಶ್ರಯ ದೊರೆಯುತ್ತದೆ. ಮುನಿಗಳ ಆಶ್ರಯ ದೊರೆಯಬಹುದು, ಆಶೀರ್ವಾದವೂ ದೊರೆಯಬಹುದು. ಆದರೆ ಯಾವ ತಪ್ಪನ್ನು ಮಾಡದೆ ಪತಿಯಿಂದ ದೂರವಾದನೆಲ್ಲ ಎಂಬ ದುಃಖಕ್ಕೆ ಸಮಾಧಾನ ಸಿಗುವುದೇ ಇಲ್ಲ ರಾಮ. ನಿನ್ನನ್ನು ಬಿಟ್ಟು ಆ ದುಃಖಕ್ಕೆ ಸಮಾಧಾನ ಹೇಳಲು ಯಾರಿಂದಲೂ ಯಾವುದರಿಂದಲೂ ಸಾಧ್ಯವಿಲ್ಲ. ರಾಮ, ಈಗಲೂ ಕಾಲ ಮುಂಚಿನ ನನ್ನ ಪ್ರೀತಿಯ ಸೊಸೆಯನ್ನು ಕರೆದುತ್ತ ಒಂದು ಅಬಲೆ ಹೆಣ್ಣನ್ನು ನಿಷ್ಕರುಣೆಯಿಂದ ಕಾಡಿಗೆ ಅಟ್ಟಿದನಲ್ಲ ಎಂಬ ಅಪಖ್ಯಾತಿಗೆ ನೀನು ಗುರಿಯಾಗಬೇಡ. ಹೋಗು, ನನ್ನ ಸೊಸೆಯನ್ನು ಕರೆದುಕೊಂಡು ಬಾ. ಇಲ್ಲ ಮಾತೆ, ನಿಮ್ಮ ಪುತ್ರ ಕೊಟ್ಟ ಮಾತನ್ನು, ಮಾಡಿದ ನಿರ್ಧಾರವನ್ನು ಎಂದು ಬದಲಿಸುವುದಿಲ್ಲ. ಕ್ಷಮಿಸಿ ಮಾತೆ, ಲೋಕ ನಿಂದನೆಯ ಕಳಂಕದಿಂದ ನಮ್ಮ ವಂಶಕ್ಕೆ ಅಪಕೀರ್ತಿ ಬರುವುದು ನನಗಿಷ್ಟವಿಲ್ಲ.
ಲಕ್ಷ್ಮಣ, ಇಲ್ಲಿ ಹತ್ತಿರದಲ್ಲಿ ಯಾವುದಾದ್ರೂ ಆಶ್ರಮವಿದೆ? ಅತ್ತಿಗೆ ಅಲ್ಲಿ ವಿಶ್ರಾಂತಿ ಪಡೆಯಬಹುದೇ? ಹೌದು ಲಕ್ಷ್ಮಣ, ಇಲ್ಲಿಯೇ ಹತ್ತಿರದಲ್ಲಿ ಗೋಮತಿ ನದಿ ತೀರದಲ್ಲಿ ಬಹಳಷ್ಟು ಆಶ್ರಮಗಳಿವೆ. ಇಂದು ರಾತ್ರಿ ನಾವು ಅಲ್ಲಿಯೇ ತಂಗಿದ್ದು ಮುಂಜಾನೆ ಗಂಗಾ ನದಿ ತೀರಕ್ಕೆ ಪ್ರಯಾಣ ಮಾಡಬಹುದು. ಆ ಆಶ್ರಮದವರಿಗೆ ನಮ್ಮ ವಿಷಯವನ್ನು ತಿಳಿಸಿದಿರಾ? ತಿಳಿಸಿದ್ದೇನೆ ರಾಜಕುಮಾರ. ಶ್ರೀರಾಮನ ಪತ್ನಿ ಮತ್ತು ಸಹೋದರ ಬಂದಿರುವ ವಿಷಯ ತಿಳಿದು ಅವರು ಸಂತೋಷಪಟ್ಟರು. ನಿಮ್ಮ ಸ್ವಾಗತಕ್ಕಾಗಿ ಅವರು ಸಿದ್ಧರಾಗಿದ್ದಾರೆ. ಹಾಗಾದರೆ ನಾವು ಅತ್ತಿಗೆಯೊಂದಿಗೆ ಆ ಆಶ್ರಮದ ಕಡೆಗೆ ಹೊರಡೋಣ. ಹಾಗೆಯೇ ಆಗಲಿ. ಆದರೆ ನನ್ನದೊಂದು ಸಲಹೆ. ಅದೇನೆಂದು ಹೇಳಿ ಅಮಾತ್ಯರೇ. ನಾಳೆ ಗಂಗಾ ನದಿ ತೀರದಲ್ಲಿ ಮಹಾರಾಣಿಯವರನ್ನು ಬಿಟ್ಟು ಹೋಗುವ ವಿಷಯವನ್ನು ಅವರಿಗೆ ಈಗಲೇ ಹೇಳುವುದು ಬೇಡ. ಅದು ನನಗೂ ಗೊತ್ತಿದೆ ಅಮಾತ್ಯರೇ. ಆ ವಿಷಯವನ್ನು ಮಹಾರಾಣಿಯವರಿಗೆ ಹೇಗೆ ಹೇಳುತ್ತಿ ಲಕ್ಷ್ಮಣ?